Hello everyone, welcome to my mini vlog. This is the Thursday vlog. As usual ಎದ್ದು ನಾನು ಕೂಡ ರೆಡಿಯಾಗಿ ಇವತ್ತು ಕಾಲೇಜ್ಗೆ ಹೊರಟೆ ಅನ್ಬೋದು. ಗೈಸ್ ನೋಡಿ ಕ್ಲೌಡ್ಸ್ ಎಷ್ಟು ಚೆನ್ನಾಗಿದೆ. ಈ ಥರ ಕ್ಲೌಡ್ಸ್ ನೋಡೋದೇ ಖುಷಿ ಅಲ್ವಾ ಗೈಸ್? ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಫ್ರೈಡೇ ಆ್ಯಸ್ ಯೂಶುವಲ್ ಮತ್ತೆ ರೆಡಿಯಾಗಿ ನಾನು ಕೂಡ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಕಾಲೇಜ್ಗೆ ಹೋಗಿ ಬರೋದು ಅಷ್ಟೇನು ತೋರಿಸಲ್ಲ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಕ್ಲಾಸಸ್ ಎಲ್ಲ ಇತ್ತು ಫ್ರೈಡೇ, ಎಲ್ಲನೂ ಕೂಡ ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಬರ್ತಾಯಿದ್ದೆ ಅನ್ಬೋದು. ಮನೆಗೆ ಬಂದಮೇಲೆ ನನಗೆ ಜಾಮೂನ್ ತಿನ್ನಬೇಕು ಅನಿಸ್ತಾಯಿತ್ತು ಯಾಕೋ. ಸೊ ಅದಕ್ಕೋಸ್ಕರ ಸ್ವೀಟ್ ಕ್ರೇವಿಂಗ್ ಆಗೋದು ಸ್ವಲ್ಪ ಕಮ್ಮಿನೇ ಅನ್ಬೋದು. ಸೊ ಅದಕ್ಕೋಸ್ಕರ ಗುಲಾಬ್ ಜಾಮೂನು ಮನೆಯಲ್ಲಿ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಬರೀ 2 ಇಂಗ್ರೀಡಿಯೆಂಟ್ಸ್ ಇದೆ, ನಿಮ್ಗೆ ಸಾಕು ಅನ್ಬೋದು. ಮೊದಲು ಬಂದು ಶುಗರು ಮತ್ತು ಗುಲಾಬ್ ಜಾಮೂನ್ ಪ್ಯಾಕೆಟು. ಸಿರಪ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ 250 ಗ್ರಾಮ್ ಆಫ್ ಶುಗರು ಮತ್ತು 1 ಲೋಟ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸೋಕೆ ಇಕ್ಬೇಕು, ಪಾಕ ಹಾಕಬೇಕು. ಆಮೇಲೆ ಒಂದು ಬೌಲಲ್ಲಿ 1 ಪ್ಯಾಕ್ ಆಫ್ ಜಾಮೂನ್ ಪೌಡರ್ ಮಿಕ್ಸ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೆರಳುಗಳ ಸಹಾಯದಿಂದಲೇ ಮಿಕ್ಸ್ ಮಾಡಬೇಕು, ಮಿದ್ದಿ ಮಾಡಬಾರ್ದು ಅಂತ ಹೇಳ್ತೀನಿ. ಅದಾದಮೇಲೆ ಶುಗರ್ ಸಿರಪ್ಪು ಕೂಡ ರೆಡಿ ಆಗ್ತಿದೆ. ಒಂದು 15 ಮಿನಿಟ್ಸ್ ನೆನೆಯೋಕೆ ಬಿಡಬೇಕು. ನೆನೆದ ನಂತರ ಈ ರೀತಿ ಸಣ್ಣಕ್ಕೆ ಉಂಡೆ ಮಾಡಿಕೊಂಡು ಎಣ್ಣೆಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿಟ್ಕೊಬೇಕು. ಅದಾದಮೇಲೆ ನಿಮಗೆ ಇನ್ನೂ ಫುಲ್ಲು ಡೀಟೇಲ್ ರೆಸಿಪಿ ಏನಾದರೂ ಬೇಕಿದ್ದರೆ ನಾನು ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ, ಅಲ್ಲಿ ತುಂಬ ಡೀಟೇಲಾಗಿ ತೋರಿಸಿದ್ದೀನಿ. ಗಾನೂಸ್ ಕಿಚನ್ ಲಿಂಕ್ ಬಂದು ಬಯೋಲಿ ಇರುತ್ತೆ ಅನ್ಬೋದು. ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಆಮೇಲೆ ಶುಗರ್ ಸಿರಪ್ ಒಳಗಡೆ ನಾನು ಫ್ರೈ ಮಾಡಿರೋವಂಥ ಗುಲಾಬ್ ಜಾಮೂನ್ ಹಾಕಿ ಹಿಟ್ಟಿಕ್ಕಿದ್ದೀನಿ. ಈ ರೀತಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೋಡಿ, ಸಾಫ್ಟಾಗೆ. ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾನೆ ಹೇಗಿದೆ ಅಂತ ಹೇಳವು.